ತಾಲೂಕ್ ಪಂಚಾಯತ್ ಶಿರಸಿ, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಹಾಗೂ ಗ್ರಾಮ ಪಂಚಾಯತ್ ಹುದ್ಕಾರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಹುದ್ಕಾರ್ ಗ್ರಾಮ ಪಂಚಾಯತ್ ಹಬ್ಬ 2025 ಹಾಗೂ ಸ್ವಯಂ ಪ್ರೇರಿತ ಸ್ವಚ್ಛತಾ ಅರಿವು ಕಾರ್ಯಕ್ರಮ ನಗರದ ಗಣೇಶ್ ನಗರದಲ್ಲಿರುವ ಅಕ್ಷಯ ಗಾರ್ಡನ್ನಲ್ಲಿ ಬುಧವಾರ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಎಂಎಎಸ್ ಸಂಸ್ಥೆಯ ಎಂಎಂ ಕಲಾ ಮತ್ತು ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲ ಜಿಟಿ ಭಟ್, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸ್ವಚ್ಛತೆಯ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸುವಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಿದೆ. ಕೇವಲ ಬರೀ ಕಾರ್ಯಕ್ರಮಕ್ಕೆ ಸೀಮಿತವಾಗಿದೆ. ಸಾರ್ವಜನಿಕರು ಸ್ವ ಇಚ್ಛೆಯಿಂದ ಕಸವನ್ನು ಮತ್ತು ಪ್ಲಾಸ್ಟಿಕ್ ಅನ್ನು ಎಲ್ಲೆಂದರಲ್ಲಿ ಬಿಸಾಡದೆ ತಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛತೆಯಿಂದ ಕಾಪಾಡಬೇಕು ಎಂದರು. ಮಂಜುನಾಥ್ ಕೆಎನ್ ಮಾತನಾಡಿ, ಮಾನವ ಸಂಪನ್ಮೂಲ ಅತ್ಯಂತ ಪ್ರಮುಖವಾದ ಸಂಪನ್ಮೂಲವಾಗಿದೆ. ಈ ಮಾನವ ಸಂಪನ್ಮೂಲಗಳಲ್ಲಿ ವೈದ್ಯರು ಅತಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಅದಕ್ಕಾಗಿ ನಮಗೆ ವೈದ್ಯರು ಅತ್ಯವಶ್ಯಕ. ಮೊನ್ನೆ ನಡೆದ ಕೋವಿಡ್ನಂತಹ ಸಂದರ್ಭದಲ್ಲಿ ವೈದ್ಯರ ಪಾತ್ರ ಎಷ್ಟರ ಮಟ್ಟಿಗೆ ಅವಶ್ಯಕ ಎಂಬುದನ್ನು ಇಡೀ ಜಗತ್ತು ಕಂಡಿದೆ ಎಂದರು. ನಗರಸಭೆ ಸದಸ್ಯ ಪ್ರದೀಪ್ ಶೆಟ್ಟಿ ಮಾತನಾಡಿ, ಇತ್ತೀಚಿನ ದಿನದಲ್ಲಿ ವೈದ್ಯಕೀಯ ವರದಿ ಪ್ರಕಾರ 55% ಜನರಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಇದಕ್ಕೆ ಮುಖ್ಯ ಕಾರಣ ಎಂದರೆ ನಿಮ್ಮೆಲ್ಲರ ಅಸ್ವಚ್ಛತೆ. ಇದನ್ನು ತಡೆಗಟ್ಟಬೇಕಾದರೆ ಎಲ್ಲರೂ ಸಾಮೂಹಿಕವಾಗಿ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು. ಆದ್ದರಿಂದ ಪ್ರತಿಯೊಬ್ಬರೂ ಪ್ಲಾಸ್ಟಿಕ್ ಅನ್ನು ತ್ಯಜಿಸಿ ಕೈಚೀಲವನ್ನು ಬಳಸಬೇಕು. ಅಂದಾಗ ಮಾತ್ರ ನೀವೆಲ್ಲರೂ ಅಸ್ವಚ್ಛತೆಯಿಂದಾಗುವ ದುಷ್ಪರಿಣಾಮವನ್ನು ತಡೆಗಟ್ಟಲು ಸಾಧ್ಯ ಎಂದರು. ಹುದ್ಕಾರ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶಿವಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಈ ಒಂದು ಕಾರ್ಯಕ್ರಮದ ಉದ್ದೇಶ ಸಾರ್ವಜನಿಕರಿಗೆ ಸ್ವಚ್ಛತೆಯ ಕುರಿತು ಅರಿವು ಮೂಡಿಸುವ ಉದ್ದೇಶ ನಮ್ಮದಾಗಿದೆ. ಅದಕ್ಕಾಗಿ ಎಲ್ಲರೂ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಎಂದರು. ಈ ಸಂದರ್ಭದಲ್ಲಿ ಹುದ್ಕಾರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ಡಿ ನಾಯ್ಕ್, ಉಪಾಧ್ಯಕ್ಷೆ ಶೋಭಾ ರಮೇಶ್ ನಾಯ್ಕ್, ಡಾಕ್ಟರ್ ವೆಂಕಟರಮಣ ಹೆಗಡೆ, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಚನ್ನಬಸಪ್ಪ ಹಾವಣಗಿ, ಹುದ್ಕಾರ್ ಗ್ರಾಮ ಪಂಚಾಯತ್ ಸದಸ್ಯರು, ಪಿಡಿಒ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ದೇಶ ಸೇವೆ ಮಾಡಿದ ನಿವೃತ್ತ ಸೈನಿಕರಿಗೆ ವೇದಿಕೆಯಲ್ಲಿ ಗಣ್ಯರಿಂದ ಸನ್ಮಾನಿಸಿ ಗೌರವಿಸಲಾಯಿತು. ದೈಹಿಕ ಸ್ವಚ್ಛತೆ, ಆರೋಗ್ಯ ಸ್ವಚ್ಛತೆ, ಭೌತಿಕ ಸ್ವಚ್ಛತೆ, ಪರಿಸರ ಸ್ವಚ್ಛತೆ, ನೆರೆಹೊರೆ ಸ್ವಚ್ಛತೆ, ಭಾಷಾ ಸ್ವಚ್ಛತೆ, ಹೀಗೆ ಅನೇಕ ಸ್ವಚ್ಛತೆಗಳಿವೆ. ಬಹುಶಃ ಭಾರತದಲ್ಲಿ ಇವತ್ತು ಪ್ರತಿನಿತ್ಯ 2 ಕೋಟಿ ಟನ್ಗಳಷ್ಟು ತ್ಯಾಜ್ಯಗಳನ್ನು ಹೊರಬಿಡ್ತಾರೆ. ಪರಿಸರ ಮಾಲಿನ್ಯಕ್ಕೆ ಒಳಗಾಗುವಂಥ ಅನೇಕ ಕೆಲಸವನ್ನು ನಾವು ಇನ್ನೂ ಮುಂದುವರಿಸ್ತಾನೆ ಇದ್ದೇವೆ. ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಬೇಕು ಅಂತ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಆರೋಗ್ಯ ಇಲಾಖೆ ಆದೇಶ ಹೊರಡಿಸಿದ್ರು ನಾವು ಇನ್ನೂ ಪ್ಲಾಸ್ಟಿಕ್ ಬಳಸೋದು ನಿಲ್ಲಿಸಿಲ್ಲ. ಈಗಲೂ ಬಳಸ್ತಾನೆ ಇದ್ದೀವಿ. ಒಂದು ಪ್ಲಾಸ್ಟಿಕ್ ಮಣ್ಣಿನ ಅಡಿಯಲ್ಲಿ ಸಿಲುಕಿದರೆ ಕನಿಷ್ಠ 16 ವರ್ಷ ಬೇಕಂತ ಪೂರ್ತಿ ಕೊಳೆಯಲಿಕ್ಕೆ. ಪ್ರತಿನಿತ್ಯ ನಾವು 2 ಟನ್ಗಳಷ್ಟು ತ್ಯಾಜ್ಯವನ್ನು ಪರಿಸರಕ್ಕೆ ಕೊಡುಗೆ ನೀಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರೆದರೆ 2047ರ ಹೊತ್ತಿಗೆ ಆ ಸಮಯಕ್ಕೆ ಭಾರತದಲ್ಲಿ ಉಸಿರಾಟಕ್ಕೂ ಸಹ ನಾವು ಈ ದುಡ್ಡು ಕೊಡುವಂಥ ಪರಿಸ್ಥಿತಿ ಬಂದಿದೆ. ಈಗಲೇ ಬರ್ತಾ ಇದೆ, ಈ ಮುಂದೆ ಬರ್ತದೆ. ಸ್ವಚ್ಛತೆ ಅಂದರೆ ಅದು ನಮ್ಮ ಮನೆಯಿಂದಲೇ ಪ್ರಾರಂಭ ಆಗಿದೆ, ನಮ್ಮಿಂದಲೇ ಆರಂಭ ಆಗಿದೆ. ಅದು ದಿನನಿತ್ಯ ಮುಂದುವರಿದೆ. ಸ್ವಚ್ಛತೆ ಅಂದರೆ ಕೇವಲ ಪ್ಲಾಸ್ಟಿಕ್ ಬಳಸೋದನ್ನು ನಿಲ್ಲಿಸೋದು ಹಾಗಂತಲ್ಲ. ಯಾವುದೇ ತ್ಯಾಜ್ಯವನ್ನು ಸರಿಯಾಗಿ ವಿಂಗಡಣೆ ಮಾಡಿ ಅದನ್ನು ಒಂದು ಕಡೆ ಹಂಚಿದರೆ, ವಿಲೇವಾರಿ ಮಾಡಿದರೆ ಅದರಂಥ ಸ್ವಚ್ಛತೆ ಅರಿವು ಇನ್ನೊಂದಿಲ್ಲ. ಅನೇಕ ಸಂದರ್ಭದಲ್ಲಿ ಅನೇಕ ಗೊತ್ತಿದ್ದು ಕೆಲವು ತಪ್ಪುಗಳನ್ನು ಮಾಡ್ತಾರೆ. ಅದು ನಿಲ್ಲಬೇಕು. ಅದಕ್ಕೆ ಈ ಪಂಚಾಯಿತಿಯ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತದೆ ಅಂದರೆ, ನಮ್ಮ ಮನೆ ಸುತ್ತಲೂ ಸ್ವಚ್ಛ ಇರ್ತದೆ, ಪಕ್ಕದ ಮನೆ ಏನಿದ್ದು ಸಂಬಂಧ ಇಲ್ಲ ಅಂತ ನನ್ನ ಭಾವನೆ ಇದೆ. ನೀವು ನಿಮ್ಮ ಮನೆ ಒಂದೇ ಸ್ವಚ್ಛ ಇಟ್ಕೊಳ್ಳೋದಲ್ಲ, ಇಲ್ಲಿ ಪಕ್ಕದ ಮನೆಯವರಿಗೆ ಹೇಳಬೇಕು. ಎಲ್ಲೆಲ್ಲಿ ಅಸ್ವಚ್ಛತೆ ಕಾಣ್ತದೆಯೋ ಅಲ್ಲೆಲ್ಲ ನೀವು ವ್ಯಕ್ತಿಗಳಿಗೆ ಜಾಗೃತಿ ಮೂಡಿಸಬೇಕು. ಅಂದಾಗ ಮಾತ್ರ ನಾವು ನಮ್ಮ ಪರಿಸರವನ್ನು ಜಾಗೃತಿ ಇಟ್ಕೊಳ್ಳಿಕ್ಕಾಗಲ್ಲ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.